ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅಂತ ಕಾಲೇಜು ಹುಡುಗಿಯರನ್ನ ಅಥವಾ ಯುವತಿಯರನ್ನ ಕೇಳಿದ್ರೆ ಬಹುತೇಕರು ಕೊಡುವಂತಹ ಉತ್ತರ ಸೂರಜ್. ತನ್ನ ರೂಪ ಮಾತ್ರವಲ್ಲದೆ ತನ್ನ ಗುಣದ ಮೂಲಕವೂ ಕೂಡ ಅವರು ಅನೇಕರ ಹೃದಯವನ್ನ ಗೆದ್ದಿದ್ದಾರೆ. ಸೂರಜ್ ಅವರ ಆ ಸಮಾಧಾನ, ಉತ್ತರ ನೀಡುವಂತಹ ರೀತಿ, ಯಾರ್ದಾದ್ರೂ ತಪ್ಪಾದಾಗ ಅದನ್ನ ವಿವರಿಸಿ ಹೇಳುವಂತಹ ರೀತಿ ವೀಕ್ಷಕರಿಗೆ ಇಷ್ಟ ಆಗ್ತಾ ಇದೆ. ಇನ್ನು ಸೂರಜ್ ಅವರು ಇಂಥದ್ದೊಂದು ಗುಣವನ್ನ ಹೊಂದೋದಕ್ಕೆ ಪ್ರಮುಖ ಕಾರಣ ಅವ್ರ ಲೈಫಲ್ಲಿ ಸಾಕಷ್ಟು ರೀತಿಯಾದಂತಹ ಸವಾಲುಗಳನ್ನ ಎದುರಿಸಿದವರು. ಯಾವ ರೀತಿ ಕಷ್ಟಪಟ್ಟು ಇವತ್ತು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅನ್ನೋದು ಈಗಾಗಲೇ ಅವರ ಫ್ಯಾಮಿಲಿ ಬಂದಂತಹ ಸಂದರ್ಭದಲ್ಲಿ ಅವರ ಮನೆಯವರು ಹೇಳಿದ್ದಾರೆ. ಸಾಕಷ್ಟು ಕಷ್ಟ ನೋಡಿದಂತಹ ವ್ಯಕ್ತಿ ಸೂರಜ್. ಹಾಗಾಗಿ ಎಲ್ಲವನ್ನ ಕೂಡ ನೋಡ್ಕೊಂಡು ಬಂದಿರೋದ್ರಿಂದ ಸೂರಜ್ ಅವರ ವ್ಯಕ್ತಿತ್ವ ಈ ರೀತಿ ಆಗಿದೆ ಅನ್ನೋದು ನೋಡ್ತಾ ಇದ್ರೇನೆ ಗೊತ್ತಾಗತ್ತೆ. ಇನ್ನು ಸದ್ಯಕ್ಕೆ ಸೂರಜ್ ಅವರು ಗಮನ ಸೆಳೀತಾ ಇರೋದು ರಕ್ಷಿತಾ ಜೊತೆಗಿನ ಫ್ರೆಂಡ್ಶಿಪ್ ಇಂದ. ರಕ್ಷಿತಾ ಹಾಗೂ ಸೂರಜ್ ಮಧ್ಯೆ ಆರಂಭದಿಂದಲೂ ಕೂಡ ಒಂದು ಒಳ್ಳೆಯ ರೀತಿಯಾದಂತಹ ಫ್ರೆಂಡ್ಶಿಪ್ ಇದೆ. ಅನೇಕ ಬಾರಿ ಈ ಫ್ರೆಂಡ್ಶಿಪ್ಗೆ ಹುಳಿ ಹಿಂಡುವಂತಹ ಕೆಲಸವನ್ನ ರಾಶಿಕಾ ಮಾಡಿದ್ರು ಕೂಡ ಮತ್ತೆ ಮತ್ತೆ ಆ ಫ್ರೆಂಡ್ಶಿಪ್ ಚಿಗುರ್ತಾನೆ ಇದೆ. ಬಿಗ್ ಬಾಸ್ ಮನೆಯಲ್ಲಿರುವಂತಹ ಒಂದಷ್ಟು ಒಳ್ಳೆಯ ಮನಸ್ಸುಗಳಲ್ಲಿ ರಕ್ಷಿತಾ ಹಾಗೆ ಸೂರಜ್ ಇವರೆಲ್ಲರೂ ಕೂಡ ಗಮನ ಸೆಳೀತಾರೆ. ಅದರಲ್ಲೂ ಕೂಡ ಇತ್ತೀಚೆಗೆ ಮಾಳು, ರಘು, ರಕ್ಷಿತಾ, ಗಿಲ್ಲಿ ಜೊತೆಗೆ ಸೂರಜ್, ಈ 5 ಫ್ರೆಂಡ್ಶಿಪ್ ಸಾಕಷ್ಟು ಸದ್ದಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಫ್ರೆಂಡ್ಶಿಪ್ ಬಗ್ಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಸೂರಜ್ ಹಾಗೂ ರಕ್ಷಿತಾ ಮಾತುಕತೆ ಕೇಳೋದೇ ಒಂಥರ ಖುಷಿ. ನೀವು ನೋಡಿರ್ಬಹುದು ಸಾಕಷ್ಟು ಸಂದರ್ಭದಲ್ಲಿ ಸೂರಜ್ ರಕ್ಷಿತಾ ಎಷ್ಟೇ ಮಾತಾಡಿದ್ರು ಕೂಡ ಬೇಜಾರಾಗೋದಿಲ್ಲ. ಆಕೆ ಹೇಳಿದಕ್ಕೆಲ್ಲದಕ್ಕೂ ಕೂಡ ಉತ್ತರ ಕೊಡ್ತಾರೆ. ಆಕೆಯ ಎಲ್ಲ ಸ್ಟೋರಿಗಳನ್ನ ಕೂಡ ಕಿವಿ ಕೊಡ್ತಾರೆ. ಒಂದು ಚಿಕ್ಕ ಮಕ್ಕಳು ಏನಾದ್ರೂ ಕತೆ ಹೇಳ್ತಾ ಇದ್ರೆ ದೊಡ್ಡವರು ಸಮಾಧಾನದಿಂದ ಕೇಳ್ತಾರಲ್ಲ, ಅದೇ ರೀತಿ ಸೂರಜ್ ರಕ್ಷಿತಾ ಅವರಿಗೆ ಏನ್ ಹೇಳಿದ್ರು ಕೂಡ ಬಯೋದಿಲ್ಲ. ಎಲ್ಲವನ್ನ ಕೂಡ ತಾಳ್ಮೆಯಿಂದ ಕಿವಿ ಕೊಡ್ತಾರೆ. ಇನ್ನು ಸೂರಜ್ ಅವರು ಎಷ್ಟರ ಮಟ್ಟಿಗೆ ರಕ್ಷಿತಾ ಅವರನ್ನ ಕೇರ್ ಮಾಡ್ತಾರೆ ಅಂದ್ರೆ, ನೀವು ಎಪಿಸೋಡ್ ಅಲ್ಲಿ ಗಮನಿಸ್ತಿರೋ ಇಲ್ವೋ ಅಥವಾ ಅದು ಟೆಲಿಕಾಸ್ಟ್ ಆಗುತ್ತೋ ಗೊತ್ತಿಲ್ಲ, ಬಟ್ ಲೈವ್ ನಲ್ಲಿ ನೀವು ಗಮನಿಸಿದ್ರೆ ಸೂರಜ್ ಆಕೆಗೆ ಎಷ್ಟು ಬುದ್ಧಿ ಮಾತು ಹೇಳ್ತಾರೆ ಅಂದ್ರೆ, ಕೆಲವೊಂದು ಸಂದರ್ಭದಲ್ಲಿ ಏನಾದ್ರೂ ತಪ್ಪು ಮಾತನಾಡಿದಂತಹ ಸಂದರ್ಭದಲ್ಲಿ ನೀನ್ ಯಾಕೆ ಆ ರೀತಿ ಹೇಳ್ದೆ, ಈ ರೀತಿ ಹೇಳಿದ್ರೆ ಯಾವ ರೀತಿ ಆಗತ್ತೆ, ಮತ್ತೆ ನೀನು ಈ ರೀತಿ ಹೇಳ್ಬೇಕು, ಈ ರೀತಿ ಮಾಡಬಾರ್ದು ಅಂತ ಸಾಕಷ್ಟು ಬಾರಿ ರಕ್ಷಿತಾ ಅವರ ತಿದ್ದುವಂತಹ ಕೆಲಸವನ್ನ ನಿರಂತರವಾಗಿ ಸೂರಜ್ ಮಾಡ್ತಾನೆ ಬಂದಿದ್ದಾರೆ. ರಕ್ಷಿತಾ ಅವರು ಕೂಡ ಸೂರಜ್ ಅವರಿಗೆ ನಿರಂತರವಾಗಿ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ. ಇನ್ನು ರಕ್ಷಿತಾ ತಾಯಿ ಮೊನ್ನೆ ಬಂದಂತಹ ಸಂದರ್ಭದಲ್ಲಿ ರಕ್ಷಿತಾ ತಾಯಿ ಬುದ್ಧಿ ಮಾತು ಹೇಳ್ತಾ ಇದ್ರೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲೂ ಕೂಡ ರಕ್ಷಿತಾ ಅವರಿಗೆ ಬುದ್ಧಿ ಮಾತು ಹೇಳ್ತಾರೆ ಸೂರಜ್. ನೋಡು, ಅವ್ರು ಏನ್ ಹೇಳ್ತಿದ್ದಾರೆ ಅದನ್ನ ಸರಿಯಾಗಿ ಕೇಳಿಸ್ಕೊ, ಅವ್ರು ಹೊರಗಡೆಯಿಂದ ನೋಡ್ಕೊಂಡು ಬಂದಿದ್ದಾರೆ, ನಿನ್ನ ತಪ್ಪನ್ನ ತಿದ್ಕೋ, ಚೆನ್ನಾಗಿ ರೆಡಿ ಆಗು, ಅವ್ರು ಯಾಕೆ ಹೇಳ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋ ಅಂತ ಅವರಿಗೆ ಬುದ್ಧಿ ಮಾತನ್ನ ಹೇಳ್ತಾರೆ. ಜೊತೆಗೆ ಮೊನ್ನೆ ಸೀಕ್ರೆಟ್ ರೂಮ್ ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಟೀಮ್ ರಚನೆಯ ವಿಚಾರಕ್ಕೆ ಯಾವ ರೀತಿ ರಕ್ಷಿತಾ ಮೇಲೆ ಒಂದಷ್ಟು ಆರೋಪಗಳು ಬಂದ್ವು. ಜೊತೆಗೆ ಆಕೆ ಮೇಲೆ ಒಂದಷ್ಟು ಕೋಪ ವ್ಯಕ್ತವಾಗಿತ್ತು ಬಿಗ್ ಬಾಸ್ ಮನೆಯಲ್ಲಿ. ಕಾವ್ಯ ಸ್ಪಂದನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಹಾಕಿ ರಕ್ಷಿತಾ ಅವರನ್ನ ಒಂಥರ ವಿಲನ್ ರೀತಿ ನೋಡ್ತಾರೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ರಕ್ಷಿತಾ ಮೇಲೆ ಒಂದಷ್ಟು ಅಪವಾದ ಹಾಕಿದ್ರೆ ಸೂರಜ್ ಮಾತ್ರ ರಕ್ಷಿತಾ ಅವರನ್ನ ಕೂರಿಸ್ಕೊಂಡು, ನೀನ್ ಯಾಕೆ ಈ ರೀತಿ ಮಾಡ್ದೆ, ಈ ರೀತಿ ಟೀಮ್ ಯಾಕೆ ಬಿಲ್ಡ್ ಮಾಡ್ದೆ, ಇದರಿಂದ ಈ ರೀತಿ ಮೆಸೇಜ್ ಪಾಸ್ ಆಯ್ತು, ಹೀಗೆಲ್ಲ ಸಾಕಷ್ಟು ಬುದ್ಧಿ ಮಾತನ್ನ ಹೇಳ್ತಾರೆ. ಆ ಬಳಿಕ ರಕ್ಷಿತಾ ಎಲ್ಲದಕ್ಕೂ ಕೂಡ ಎಕ್ಸ್ಪ್ಲೈನೇಷನ್ ಕೊಟ್ಟಂತಹ ಸಂದರ್ಭದಲ್ಲಿ ಸೂರಜ್ಗೆ ಗೊತ್ತಾಗತ್ತೆ, ಎಸ್ ಈಗ ತೆಗೆದುಕೊಂಡಂತಹ ನಿರ್ಧಾರ ಸರಿ ಇದೆ ಅಂತ. ಆ ಬಳಿಕ ರಕ್ಷಿತಾ ಅವರ ಪರವಾಗಿ ಮಾತಾಡ್ತಾರೆ, ಇಲ್ಲ ಆಕೆ ಹೇಳಿದ್ದು ಕರೆಕ್ಟ್ ಆಗಿದೆ ಅಂತ. ತುಂಬಾ ಒಳ್ಳೆ ಮಾತೊಂದನ್ನ ರಕ್ಷಿತಾ ಅವರಿಗೆ ಆ ಸಂದರ್ಭದಲ್ಲಿ ಸೂರಜ್ ಹೇಳ್ತಾರೆ. ಸಾಕಷ್ಟು ಸಂದರ್ಭದಲ್ಲಿ ನೀನು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಕರೆಕ್ಟ್ ಇರುತ್ತೆ, ಆದ್ರೆ ಅದನ್ನ ನಿಂಗೆ ಕನ್ವೆ ಮಾಡೋದಕ್ಕೆ ಬರೋದಿಲ್ಲ. ಯಾರಾದ್ರೂ ನೀನು ತೆಗೆದುಕೊಂಡಂತಹ ನಿರ್ಧಾರ ತಪ್ಪು ಅಂತ ಹೇಳಿದಾಗ ನೀನು ಅದಕ್ಕೆ ರಿಯಾಕ್ಟ್ ಮಾಡೋದಿಲ್ಲ, ಆ ತರ ಮಾಡಬಾರ್ದು. ನಿಂದು ಕ್ಲಾರಿಟಿ ಏನಿದೆ ಅದನ್ನ ಕ್ಲಿಯರ್ ಆಗಿ ಮಾತಾಡಿ ಕೊಡ್ಬೇಕು, ಆಗ ನಿನ್ನ ಮೇಲಿರುವಂತಹ ಒಪಿನಿಯನ್ ಬದಲಾಗತ್ತೆ. ಎಲ್ಲರೂ ಕೂಡ ನಿನ್ನನ್ನ ಕೆಲವೊಂದು ಸಂದರ್ಭದಲ್ಲಿ ವಿಲನ್ ರೀತಿ ನೋಡ್ತಾರೆ. ಆ ರೀತಿ ಮಾಡಬೇಡ, ನೀನು ಆ ರೀತಿ ಮಾಡಿದ್ರೆ ನಿನ್ನ ಜೊತೆಗಿದ್ದವರೇ ನಿನ್ನ ಬೆನ್ನ ಹಿಂದೆ ಮಾತಾಡ್ತಾರೆ ಅಂತ ಒಂದು ಮಾತನ್ನ ಹೇಳ್ತಾರೆ. ನಿಜಕ್ಕೂ ಒಂದು ಒಳ್ಳೆಯ ಸಜೆಷನ್. ರಕ್ಷಿತಾ ಶೆಟ್ಟಿ ಕೆಲವೊಂದು ಸಂದರ್ಭದಲ್ಲಿ ಆ ರೀತಿ ಎಡವಟ್ ಮಾಡ್ಕೊಳ್ತಾರೆ, ಕೋಪ ಮಾಡ್ಕೊಂಡು ಸರಿಯಾಗಿ ಕ್ಲಾರಿಟಿಯನ್ನ ಕೊಡೋದಿಲ್ಲ. ಆಕೆ ತೆಗೆದುಕೊಂಡಂತಹ ನಿರ್ಧಾರ ಬಹುತೇಕ ಸಂದರ್ಭದಲ್ಲಿ ಕರೆಕ್ಟೇ ಇರುತ್ತೆ, ಆದ್ರೆ ಕೋಪಕ್ಕೆ ಸಿಕ್ಕಿ ಏನೇನೋ ಮಾತಾಡ್ಬಿಡ್ತಾರೆ. ಹಾಗಾಗಿ ಅವರು ರಾಂಗ್ ಆಗಿ ಪೋರ್ಟ್ರೇ ಆಗ್ತಾ ಇದ್ದಾರೆ. ಈ ವಿಚಾರದಲ್ಲಿ ಸೂರಜ್ ಅವರು ರಕ್ಷಿತಾಗೆ ಒಂದು ಒಳ್ಳೆಯ ಸಲಹೆಯನ್ನ ಕೊಡ್ತಾರೆ. ಇನ್ನು ರಕ್ಷಿತಾ ಅವರ ಬಗ್ಗೆ ಸೂರಜ್ ಅಕ್ಕ ಒಂದು ಅದ್ಭುತವಾದಂತಹ ಮಾತನ್ನ ಹೇಳ್ತಾರೆ. ಆಕೆಯಲ್ಲಿರುವಂತಹ ಪಾಸಿಟಿವ್ ವಿಚಾರ ಅಂದ್ರೆ ಆಕೆ ತನ್ನ ಜೊತೆಗೆ ನಿಂತವರನ್ನ ಯಾವತ್ತಿಗೂ ಕೂಡ ಬಿಟ್ಕೊಡೋದಿಲ್ಲ ಅಂತ. ನೀವು ನೋಡಿರ್ಬೋದು ಗಿಲ್ಲಿ, ರಘು, ಮಾಳು, ಸೂರಜ್ ಇವರನ್ನ ಯಾವತ್ತೂ ಕೂಡ ರಕ್ಷಿತಾ ಅವರು ಬಿಟ್ಕೊಟ್ಟಿಲ್ಲ.
ಗಿಲ್ಲಿ ಜೊತೆ ಹೇಗೆ ಫ್ರೆಂಡ್ಶಿಪ್ ಇದೆಯೋ ಅದೇ ರೀತಿಯಾದಂತಹ ಒಳ್ಳೆ ಬಾಂಧವ್ಯ ಸೂರಜ್ ಜೊತೆ ಕೂಡ ರಕ್ಷಿತಾ ಇಟ್ಕೊಂಡಿದ್ದಾರೆ. ಆ ಒಂದು ಬಾಂಧವ್ಯ ಇತ್ತೀಚೆಗೆ ಗಟ್ಟಿ ಆಗ್ತಾ ಇದೆ. ಬಿಗ್ ಬಾಸ್ ಮನೆಯಿಂದ ಹೋದ ಬಳಿಕ ಕೂಡ ಆ ರೀತಿ ಮಾಡೋಣ, ಈ ರೀತಿ ಮಾಡೋಣ ಅಂತ ಸಾಕಷ್ಟು ಪ್ಲಾನ್ಸ್ಗಳನ್ನ ಮಾಡ್ಕೊಂಡಿದ್ದಾರೆ ಸೂರಜ್ ಹಾಗೂ ರಕ್ಷಿತಾ. ಹೆಚ್ಚು ಹೆಚ್ಚು ಮಾತಾಡ್ತಿದ್ದಾರೆ. ಸಾಕಷ್ಟು ಜನರಿಗೆ ಈ ಸ್ನೇಹ ಇಷ್ಟ ಆಗ್ತಾ ಇದೆ. ಈ ಸ್ನೇಹ ಹೀಗೆ ಕಂಟಿನ್ಯೂ ಆಗ್ಬೇಕು ಅಂತ ಸಾಕಷ್ಟು ಜನ ಬಯಸ್ತಾ ಇದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿರುವಂತಹ ವಿಭಿನ್ನ ಸ್ನೇಹಗಳಲ್ಲಿ ಸೂರಜ್, ರಘು, ಮಾಳು, ಗಿಲ್ಲಿ, ರಕ್ಷಿತಾ ಇವರದ್ದು ಗಮನ ಸೆಳೀತಾ ಇದೆ. ಈ ಸ್ನೇಹಕ್ಕೆ ಒಂದು ಒಳ್ಳೆ ವ್ಯಾಲ್ಯೂ ಸಿಗಬೇಕು. ಬಿಗ್ ಬಾಸ್ ಸೀಸನ್ ಮುಗಿತಾ ಇದ್ದಂತೆ ಸ್ನೇಹ ಕೂಡ ಅಲ್ಲಿಗೆ ಬ್ರೇಕ್ ಆಗಬಾರ್ದು. ನೀವೆಲ್ಲರೂ ಸೇರಿ ಒಂದು ಹೊಸತ್ತೇನಾದ್ರೂ ಮಾಡಬೇಕು, ಮತ್ತೆ ನಾವೆಲ್ಲರೂ ಕೂಡ ನಿಮ್ಮನ್ನ ಜೊತೆಯಾಗಿ ನೋಡ್ಬೇಕು ಅಂತ ಜನ ಕೂಡ ಬಯಸ್ತಾ ಇದ್ದಾರೆ. ಸದ್ಯಕ್ಕೆ ಸೂರಜ್ಗೆ ರಕ್ಷಿತಾ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗೇನೆ ರಕ್ಷಿತಾ ಅವರ ತಪ್ಪುಗಳನ್ನ ಸಮಾಧಾನದಿಂದ ತಿದ್ದಿ ಅವರಿಗೊಂದಷ್ಟು ಸಲಹೆ ಕೊಡುವಂತಹ ಕೆಲಸವನ್ನ ಸೂರಜ್ ಅವರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಎಲಿಮಿನೇಷನ್ ತೂಗು ಕತ್ತಿ ಸೂರಜ್ ಅವರ ಮೇಲಿದೆ. ಸೂರಜ್ ಸೇವ್ ಆಗ್ಲಿ ಅನ್ನೋದು ರಕ್ಷಿತಾ ಅವರ ಅಭಿಮಾನಿಗಳ ಬಯಕೆ. ಏನಾಗತ್ತೆ ಅನ್ನೋದಕ್ಕೆ ಉತ್ತರ ಸಿಗತ್ತೆ ಕೆಲವೇ ಗಂಟೆಗಳಲ್ಲಿ. ಹಾಗಾಗಿ ವೀಕ್ಷಕರು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಸೊ ಸೂರಜ್ ಹಾಗೂ ರಕ್ಷಿತಾ ಅವರ ಸ್ನೇಹದ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.